ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಇಂಗ್ಲಿಷ್ ಪ್ರೊಫಿಷಿಯನ್ಸಿ ಎಕ್ಸಾಮ್ಸ್ ಯಾವ್ಯಾವ್ದಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನೇ ಎಕ್ಸಾಮ್ ತಗೊಂಡಿದ್ದೆ ಮತ್ತೆ ಅದ್ರದ್ದು ಸ್ಟ್ರಾಟಜೀಸ್ ಏನು. ಸೊ ನಾನು ಎಕ್ಸಾಮ್ ತಗೊಂಡಿದ್ದು IELTS ಎಕ್ಸಾಮು. ಸೊ IELTS ಎಕ್ಸಾಮಲ್ಲಿ ಏನೇನು ಡಿಫ್ರೆಂಟ್ ಪಾರ್ಟ್ಸ್ ಇದೆ ಮತ್ತು ಆ ಈಚ್ ಮಾಡ್ಯೂಲ್ಗೆ ಹೇಗೆ ನೀವು ಪ್ರಿಪೇರ್ ಆಗಬೇಕು, ನಾನು ಯಾವ ಸ್ಟ್ರಾಟಜೀಸ್ ಯೂಸ್ ಮಾಡಿದ್ದೆ ಪ್ರಿಪೇರ್ ಆಗೋಕ್ಕೆ, ಆ್ಯಂಡ್ ವಾಟ್ ವಾಸ್ ಮೈ ಸ್ಕೋರ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ IELTSಲ್ಲಿ ನನ್ನ ಸ್ಕೋರ್ ಬಂದು 7.5 ಬ್ಯಾಂಡ್ ಆನ್ ಅ ಸ್ಕೇಲ್ ಆಫ್ 9. ಸೊ IELTSನ ನೀವು ಒಂದು ಪೆನ್ ಆ್ಯಂಡ್ ಪೇಪರ್ ಎಕ್ಸಾಮ್ ತೊಗೋಬೋದು, ಇನ್ನೊಂದು ಕಂಪ್ಯೂಟರ್ ಬೇಸ್ ತೊಗೋಬೋದು. ಕಂಪ್ಯೂಟರ್ ಬೇಸ್ಡ್ ಆದರೆ ರಿಸಲ್ಟ್ಸ್ ಬೇಗ ಬರುತ್ತೆ ಆ್ಯಂಡ್ ಎಲ್ಲನೂ ಕಂಪ್ಯೂಟರಲ್ಲೇ ಇರುತ್ತೆ, ಲಿಸನಿಂಗ್, ರೀಡಿಂಗ್ ಮತ್ತು ರೈಟಿಂಗ್. ಸೊ ಈಸಿ ಇರುತ್ತೆ, ಕ್ವೆಶನ್ಸ್ ಅಲ್ಲೇ ಅಪಿಯರ್ ಆಗ್ತಿರುತ್ತೆ, ಲಿಸನಿಂಗ್ ಆಡಿಯೋನು ಹಾಗೆ ಬರ್ತಿರುತ್ತೆ, ರೀಡಿಂಗ್ ಆದರೆ ಪ್ಯಾಸೇಜು ಅಲ್ಲೇ ಇರುತ್ತೆ, ಕ್ವೆಶನ್ಸು ಅಲ್ಲೇ ಇರುತ್ತೆ. ನಾನು ಕಂಪ್ಯೂಟರ್ ಬೇಸ್ ತೊಗೊಂಡಿದ್ದೆ, ಇಟ್ ವುಡ್ ಬಿ ಈಸಿ. ಸೊ ಈಗ IELTS ಎಕ್ಸಾಮಿನೇಷನ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಮೇನಾಗಿ 4 ಕ್ಯಾಟಗರೀಸ್ ಅಥವಾ 4 ಮಾಡ್ಯೂಲ್ಸ್ ಇದೆ. ಫಸ್ಟ್ ಬಂದು ಲಿಸನಿಂಗ್, ರೀಡಿಂಗ್, ರೈಟಿಂಗ್ ಮತ್ತು ಸ್ಪೀಕಿಂಗ್. ಸೊ ಈಚ್ ಆ್ಯಂಡ್ ಎವ್ರಿ ಮಾಡ್ಯೂಲು ಏನೇನಿರುತ್ತೆ ಅದ್ರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನು, ಹೇಗೆ ನೀವು ಪ್ರಿಪೇರ್ ಆಗ್ಬೋದು ಅನ್ನೋದನ್ನು ಈಗ ಡೀಟೇಲಾಗಿ ನೋಡ್ತಾ ಹೋಗೋಣ. ಈಗ ಲಿಸನಿಂಗ್ ತೊಗೊಂಡ್ರೆ ಮೇಯ್ನಾಗಿ 4 ಕ್ಯಾಟಗರೀಸ್ ಬರುತ್ತೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮತ್ತು ಪಾರ್ಟ್ 4 ಅಂತ 4 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಸೊ ಪಾರ್ಟ್ 1ನಲ್ಲಿ ನಿಮಗೆ ಏನು ಕಾನ್ವರ್ಸೇಷನ್ ಲೈಕ್ ಏನಿರುತ್ತೆ ಅಂತಂದರೆ ಲಿಸನ್ ಮಾಡೋಕ್ಕೆ ಒಂದು ಕಾನ್ವರ್ಸೇಷನ್ ಬಿಟ್ವೀನ್ 2 ಪೀಪಲ್ ಆಗಿರುತ್ತೆ. ಲೈಕ್ ಇವಾಗ ಯಾವ ಥರ ಇರ್ಬೋದು ಅಂತ ಅಂದರೆ ಇನ್ಫಾರ್ಮೇಷನ್, ಇವಾಗ ಯಾರೋ ಒಬ್ಬ ಪರ್ಸನ್ನು ಯಾವುದೋ ಒಂದು ಏಜೆನ್ಸಿಗೆ ಕಾಲ್ ಮಾಡಿ ಒಂದು ಇನ್ಫಾರ್ಮೇಷನ್ನ ತೊಗೋತಿರೋದು, ಅಥವಾ ಲೈಕ್ ಅಪಾರ್ಟ್ಮೆಂಟ್ ಬುಕ್ ಮಾಡೋದಕ್ಕೆ ಅಥವಾ ಟ್ರಾವೆಲ್ ಮಾಡೋದಕ್ಕೆ ನಂಗೆ ಈ ಪ್ಲೇಸ್ಗೆ ಹೋಗಬೇಕಿತ್ತು, ಸೊ ಇನ್ಫಾರ್ಮೇಷನ್ ಕೊಡಿ ಅನ್ನೋದೆಲ್ಲ ಇರುತ್ತೆ. ಸೊ ಅದರಲ್ಲಿ ಮೇನಾಗಿ ನಿಮ್ಗೆ ಏನೇನು ಇನ್ಫಾರ್ಮೇಷನ್ಸ್ ಕೇಳಿಸುತ್ತೆ ಅಂತ ಅಂದರೆ ಲೈಕ್ ನೇಮ್, ಫಸ್ಟು ಮೈ ನೇಮ್ ಇಸ್ ಅಂತೆಲ್ಲ ಹೇಳ್ತಾರೆ, ಐ ಆಮ್ ರಿಸೈಡಿಂಗ್ ಇನ್ ದಿಸ್ ಅಡ್ರೆಸ್ ಅಂತ ಹೇಳ್ತಾರೆ, ಅಡ್ರೆಸ್ಸು, ನೇಮು, ಆಮೇಲಿಂದ ಟೆಲಿಫೋನ್ ನಂಬರ್ಸು, ಮತ್ತು ಟು ವಿಚ್ ಡೆಸ್ಟಿನೇಷನ್ ಹಿ ಹ್ಯಾಸ್ ಟು ಗೋ ಅಥವಾ ಯಾವ ಥರ ಇರುತ್ತೆ ಅನ್ನೋದೆಲ್ಲ ಇದರಲ್ಲಿ ಫಸ್ಟ್ ಪಾರ್ಟಲ್ಲಿ ಬರುತ್ತೆ. ಸೊ ಪಾರ್ಟ್ 2ಅಲ್ಲಿ ಏನು ಬರುತ್ತೆ ಅಂತ ಅಂದರೆ ಒಂದು ಜನರಲ್ ಆಗಿ ಒಂದು ಟಾಪಿಕ್ನ ಅವ್ರು ಹೇಳ್ತಾನೆ ಇರ್ತಾರೆ ಆ್ಯಂಡ್ ದೇರ್ ವಿಲ್ ಬಿ ಕ್ವೆಶನ್ಸ್, ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಒಂದು ಜನರಲಾಗಿ ಟಾಪಿಕ್ ಬಗ್ಗೆ ಅವರು ಒಂದು ಲೈಕ್ ಮಾತಾಡ್ತಿರ್ತಾರೆ ಆ್ಯಂಡ್ ವಿಲ್ ಬಿ ಲಿಸನಿಂಗ್, ಅಲ್ಲೇ ಕ್ವೆಶನ್ಸ್ ಪಾಪ್ಔಟ್ ಆಗಿರುತ್ತೆ. ಸೊ ನೀವು ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು, ಲೈಕ್ ಅದನ್ನು ಕೇಳಿಸ್ಕೋಬೋದು ಪಾರ್ಟ್ 1ನಲ್ಲಿ. ಸೊ ಪಾರ್ಟ್ 2ಅಲ್ಲಿ ಆಯಿತು. ಪಾರ್ಟ್ 3ಅಲ್ಲಿ ಏನು ಬರುತ್ತೆ ಅಂತ ಅಂದರೆ ಇದಕ್ಕೆ ಲೈಕ್ ಅದರಲ್ಲಿ ಯಾವ ಥರ ಇರುತ್ತೆ ಅಂದರೆ ಇಟ್ ವುಡ್ ಬಿ ಮೋರ್ ಆಫ್ ಅ ಕಾನ್ವರ್ಸೇಷನ್ ಬಿಟ್ವೀನ್ 2 or more ಪೀಪಲ್ ಅಂತ. ಅಂದರೆ ಇವಾಗ ಲೈಕ್ ಕಾಲೇಜಲ್ಲಿ ಪ್ರೊಫೆಸರ್ ಇರ್ತಾರೆ, ಅವರು ಅಸೈನ್ಮೆಂಟ್ ಅಥವಾ ಯಾವುದಾದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರೋದ್ರ ಬಗ್ಗೆ ಅವರು ಕಾನ್ವರ್ಸೇಷನ್ ಹೇಳ್ತಿರ್ತಾರೆ. ಸೊ ದಟ್ ವಿಲ್ ಆಲ್ಸೋ ಬಿ ಅ ಕಾನ್ವರ್ಸೇಷನ್, ಬಟ್ ಅದು ಸ್ವಲ್ಪ ಇನ್ನೂ ಲೈಕ್ ಆ್ಯಕ್ಸೆಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಕಾಂಪ್ಲೆಕ್ಸ್ ಇರುತ್ತೆ ಕೇಳಿಸ್ಕೊಂಡು ನೀವು ಆನ್ಸರ್ ಮಾಡೋದಕ್ಕೆ. ಆ್ಯಂಡ್ ಪಾರ್ಟ್ 4ಅಲ್ಲೂ ಲೈಕ್ ಇಟ್ ವುಡ್ ಬಿ ಒಬ್ಬರು ಪರ್ಸನ್ ಮಾತ್ರ ಮಾತಾಡ್ತಿರ್ತಾರೆ, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ, ಅದ್ರ ಮೇಲೆ ಕ್ವೆಶನ್ಸು ನೀವು ಆನ್ಸರ್ ಮಾಡಬೇಕಾಗಿರುತ್ತೆ, ಏನು ಕೇಳಿಸ್ಕೊಂಡ್ರಿ ಅಂತ. ಅದು ಯಾವ ಥರ ಇರುತ್ತೆ ಅಂತ ಅಂದರೆ ಯಾವುದಾದ್ರೂ ಒಂದು ಅಕಾಡೆಮಿಕ್ ಟಾಪಿಕ್ ಬಗ್ಗೆ ಇರುತ್ತೆ, ಇನ್ ಜನರಲ್ ಯಾವ ಟಾಪಿಕ್ ಆದರೂ ಆಗಿರ್ಬೋದು. ಆ್ಯಂಡ್ ಮೇಯ್ನ್ಲಿ ನಿಮಗೆ 30 ಮಿನಿಟ್ಸ್ ಇರುತ್ತೆ ಈ ಲೈಕ್ ಲಿಸನಿಂಗ್ ಟೆಸ್ಟ್. ಮೇಯ್ನಾಗಿ 30 ಮಿನಿಟ್ಸ್ ಇರುತ್ತೆ. ಆ್ಯಂಡ್ ನೀವೇನಾದರೂ ಪೆನ್ ಆ್ಯಂಡ್ ಪೇಪರ್ ಟೆಸ್ಟ್ ತೊಗೋತಿದ್ರೆ 10 ಮಿನಿಟ್ಸ್ ಎಕ್ಸ್ಟ್ರಾ ನೀವು ಆನ್ಸರ್ಸ್ನ ಲೈಕ್ ಆ ಬುಕ್ಲೆಟಲ್ಲಿ ಬರೆಯೋಕ್ಕೆ ಆಪ್ಷನ್ ಕೊಡ್ತಾರೆ. ನಾನು ತೊಗೊಂಡಿದ್ದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇಸ್ ದ ಬೆಸ್ಟ್ ನನಗೆ ಅನಿಸೋದು. ಸೊ ಅಲ್ಲೇ ಕ್ವೆಶನ್ಸ್ ಲೈಕ್ ಸ್ಕ್ರೀನ್ ಮೇಲೆ ಅಲ್ಲೇ ಕಾಣಿಸ್ತಿರುತ್ತೆ, ಲಿಸನ್ ಮಾಡ್ಕೋತೀರಾ, ಅಲ್ಲೇ ಟೈಪ್ ಮಾಡ್ಬೋದು. ದಟ್ ಈಸ್ ದ ಬೆಸ್ಟ್ ವೇ. ನಾನು ಲಿಸನಿಂಗಿಗೆ ಹೇಗೆ ಪ್ರಿಪೇರ್ ಆದೆ ಅಂತ ಅಂದರೆ ಇಟ್ ವಾಸ್ ಮೇನ್ಲಿ ಬೈ ಟೇಕಿಂಗ್ ಮಾಕ್ ಟೆಸ್ಟ್. ಈ ಇಂಟರ್ನೆಟ್ಟಲ್ಲಿ ತುಂಬ ಮಾಕ್ ಟೆಸ್ಟ್ಸ್ ಅವೈಲಬಲ್ ಇದೆ ಲಿಸನಿಂಗ್, ಅದನ್ನು ಪ್ರಾಕ್ಟೀಸ್ ಮಾಡಿ 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 ಐ ಗಾಟ್ 9 ಬ್ಯಾಂಡ್. ಮ್ಯಾಕ್ಸಿಮಮ್ ಇರೋದು 9 ಬ್ಯಾಂಡ್ ಲಿಸನಿಂಗ್, ನನಗೆ 9 ಬ್ಯಾಂಡೇ ಸಿಕ್ತು. ಇನ್ನು ರೀಡಿಂಗ್ ಅಂತ ಬಂದರೆ ಮೇಯ್ನಾಗಿ 3 ಪ್ಯಾಸೇಜಸ್ ಇರುತ್ತೆ. ದ ಟೋಟಲ್ ಟೈಮ್ ಫಾರ್ 3 ಪ್ಯಾಸೇಜಸ್ ಅವ್ರು ಕೊಡೋದು 60 ಮಿನಿಟ್ಸ್ ಇರುತ್ತೆ. ಸೊ ಈಚ್ ಪ್ಯಾಸೇಜ್ 20 ಮಿನಿಟ್ಸ್ ಅಂತ ಅನ್ಕೋಬೋದು. ಅದೇ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಇದ್ದರೆ 3 ಪ್ಯಾಸೇಜು ಒಟ್ಟಿಗೆ ಇರುತ್ತೆ, ನಿಮ್ಗೆ ಎಷ್ಟು ಟೈಮ್ ಬೇಕು ಒಂದು ಪ್ಯಾಸೇಜ್ಗೆ ನೀವು ಅಷ್ಟು ತೊಗೋಬೋದು. ಬಟ್ 3 ಪ್ಯಾಸೇಜಸ್ ಯು ಹ್ಯಾವ್ ಟು ಕಂಪ್ಲೀಟ್. ಸೊ 3 ಪ್ಯಾಸೇಜಸಲ್ಲಿ ಯಾವ ಥರ ಕ್ವೆಶನ್ಸ್ ಇರ್ಬೋದು ಅಂತ ಅಂದರೆ ಫಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 1 ವರ್ಡ್ ಆನ್ಸರ್ಸ್ ಮಾಡೋ ಥರ ಇರುತ್ತೆ, ಅಥವಾ ಇನ್ನೊಂದು ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು. ಸೊ ಇಡೀ
ಲೈಕ್ ಮೇಯ್ನಾಗಿ ನೀವು ಪ್ಯಾಸೇಜಸ್ ಓದಿ ಈ ಥರ ಕ್ವೆಶನ್ಸ್ ಆನ್ಸರ್ ಮಾಡ್ಬೋದು. ಇನ್ನು ಯಾವ ಪ್ಯಾಸೇಜಲ್ಲಿ ಯಾವ ಥರ ಕ್ವೆಶನ್ಸ್ ಬೇಕಾದರೂ ಬರ್ಬೋದು. ಇನ್ನೊಂದಷ್ಟು ಡಯಾಗ್ರಾಮ್ಸ್ ಕೊಟ್ಬಿಟ್ಟು ಅಥವಾ ಫಿಗರ್ಸ್ ಕೊಟ್ಬಿಟ್ಟು ಅದರಲ್ಲಿ ಏನು ಒಂದು ಫಿಗರ್ನ ಲೇಬಲ್ ಮಾಡೋ ಥರ ಇರ್ಬೋದು, ನೋ ಮೋರ್ ದೆನ್ 2 ವರ್ಡ್ಸ್ ಅನ್ನೋ ಥರ ಆನ್ಸರ್ಸ್ ಬರೆಯೋ ಥರ ಇರ್ಬೋದು, ಟ್ರೂ ಫಾಲ್ಸ್ ನಾಟ್ ಗಿವನ್ ಕ್ವೆಶನ್ಸ್ ಇರಬಹುದು, ಈ ಥರ ಕ್ವೆಶನ್ಸ್ ಇರುತ್ತೆ. ಇನ್ನೊಂದೊಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೂಡ ಇರಬಹುದು. ಸೊ ಮೇಯ್ನಾಗಿ ನಾವು ರೀಡಿಂಗ್ ಅಂತ ಬಂದರೆ ಈ ಥರ ಟೈಪ್ಸ್ ಆಫ್ ಕ್ವೆಶನ್ಸ್ ನಾವು ನೋಡ್ಬೋದು. ಇನ್ನೊಂದು ಯಾವ ಥರ ಬರಬಹುದು ಅಂತ ಅಂದರೆ ಲೈಕ್ ಒಂದಷ್ಟು ಸೆಂಟೆನ್ಸ್ ಕೊಟ್ಟಿರ್ತಾರೆ, ABCDE ಅಂತ ಒಂದಷ್ಟು ಜನದ್ದು ಅಥವಾ ಲೈಕ್ ಆಥರ್ಸ್ ಏನೇನಾದರೂ ಮೆನ್ಷನ್ ಮಾಡಿದರೆ ಅದು ಇರುತ್ತೆ. ಸೊ ಈ ಸ್ಟೇಟ್ಮೆಂಟು ಈ ಪ್ಯಾರಾಗ್ರಾಫಲ್ಲಿ ಯಾರು ಹೇಳಿದರು ಅನ್ನೋದನ್ನು ಲೈಕ್ ಮ್ಯಾಚ್ ದ ಫಾಲೋಯಿಂಗ್ ಥರನೇ ಇರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ರೀಡಿಂಗ್. ಇದುವೇ 9 ಬ್ಯಾಂಡ್ಗಿರುತ್ತೆ. ಆ್ಯಂಡ್ ನಾನು ಜಾಸ್ತಿ ಯಾವ ಥರ ಇದಕ್ಕೆ ಪ್ರಿಪೇರ್ ಆಗಿದ್ದು ಅಂದರೆ ವಿತ್ ದ ಹೆಲ್ಪ್ ಆಫ್ ದ ಬುಕ್ ಮೆಟೀರಿಯಲ್ಸ್ ಸಿಕ್ಕಿತ್ತು. ಕ್ಯಾಂಬ್ರಿಡ್ಜ್ ಇಂಗ್ಲೀಷ್ ಅಂತ, ನಾನು ಇದು ಯಾವ ಮೆಟೀರಿಯಲ್ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಜೊತೆಗೆ ಆ ಬುಕ್ ಯಾವ ಥರ ಇದೆ ಅಂತಲೂ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನಾನು ಪ್ರಿಪೇರ್ ಆಗಿದ್ದು ಇದರಲ್ಲಿ. ಆ್ಯಂಡ್ ರೀಡಿಂಗಲ್ಲಿ ನನಗೆ 7 ಬ್ಯಾಂಡ್ ಏನೋ ಬಂದಿತ್ತು, 7 ಬ್ಯಾಂಡ್ ಬಂದಿತ್ತು ಔಟ್ ಆಫ್ 9. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಆ್ಯಂಡ್ ಡೂ ವೆಲ್ ಇನ್ ದಿಸ್ ಪಾರ್ಟ್ ಆಫ್ ಎಕ್ಸಾಮಿನೇಷನ್ ಆಸ್ ವೆಲ್. ಸೊ ನಾನು ಹೇಳಿದ್ದು ಬುಕ್ ಯಾವುದು ಅಂತ ಅಂದರೆ ಇದು ದಿಸ್ ಒನ್, ಕ್ಯಾಂಬ್ರಿಡ್ಜ್ ಇಂಗ್ಲೀಷ್ ದ ಅಫಿಷಿಯಲ್ ಕ್ಯಾಂಬ್ರಿಡ್ಜ್ ಗೈಡ್ ಟು IELTS ಫಾರ್ ಅಕಾಡೆಮಿಕ್ ಆ್ಯಂಡ್ ಜನರಲ್ ಟ್ರೈನಿಂಗ್ ಅಂತ. ನಾನು ಇದ್ರದ್ದು ಲಿಂಕ್ ಬೈ ಮಾಡ್ಕೊಳ್ಳೋದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಇದರಲ್ಲಿ ಈಚ್ ಆ್ಯಂಡ್ ಎವ್ರಿ ಮಾಡ್ಯೂಲ್ದು ಎಲ್ಲ ಇದೆ ವಿತ್ ಮಾಕ್ ಟೆಸ್ಟ್ಸ್ ಇದ್ದಾವೆ. ಯು ಕ್ಯಾನ್ ಇಲ್ಲಿ ನೋಡಿ ರೀಡಿಂಗು ರೈಟಿಂಗ್ದೆಲ್ಲನೂ ಮಾಕ್ ಟೆಸ್ಟ್ ಇದೆ. ನನಗೆ ಇದು ಆ್ಯಕ್ಚುಲಿ ಬುಕ್ ತುಂಬ ಹೆಲ್ಪ್ ಮಾಡ್ತು ನನ್ನ ಪ್ರಿಪ್ರೇಷನಲ್ಲಿ. ನಾನು ಈ ವಿಡಿಯೋದಲ್ಲಿ ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಮಾಡ್ಯೂಲ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಟೆಲ್ ಯು ಅಬೌಟ್ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಹೇಗಿರುತ್ತೆ ಅಂತ, ಆ್ಯಂಡ್ ಹೌ ಟು ಪ್ರಿಪೇರ್ ಆ್ಯಂಡ್ ಮೈ ಸ್ಟ್ರಾಟಜೀಸ್ ಫಾರ್ ದ್ಯಾಟ್. ಸೊ ಪ್ಲೀಸ್ ಡೂ follow, subscribe and like my channel. Until the next video, bye bye.